ನಮಸ್ಕಾರ ವೀಕ್ಷಕರೇ, ಜೆಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್ ಪುಳಗೇರಿ. ಕ್ಲಸ್ಟರ್ ಮಟ್ಟದ ಬಿಸಿ ಊಟ ಅಡಿಗೆ ತಯಾರಿಕೆ ಹಾಗೂ ಸ್ಪರ್ಧೆಯನ್ನು ನಿನ್ನೆ ನವೋದಯ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ತುರ್ನೂರಿನಲ್ಲಿ ಏರ್ಪಡಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಅಕ್ಷರ ದಾಸೋಹ ಅಧಿಕಾರಿಯಾದಂಥ ಮುನವಳ್ಳಿ ಸರ್ ಹಾಗೂ ತುರ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಗುದಿಗೆ ಅವರು ಮತ್ತು ಕಿಡ್ ಪ್ಯಾರಡೈಸ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಎಸ್ ಮಠದವರು ವೇದಿಕೆಯನ್ನು ಹಂಚಿಕೊಂಡಿದ್ದರು. ಈ ಕಾರ್ಯಕ್ರಮವು ಕಿಡ್ ಪ್ಯಾರಡೈಸ್ ಸ್ಕೂಲ್ನಲ್ಲಿ ಜರುಗಿದ್ದು, ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. Beating heart as a beating heart. ನೀವು ಇನ್ನೊಂದು ಫುಲ್ ಫಿಕ್ಸ್ ಮಾಡಿದ್ರೆ ನೀವು ಎಲ್ಲಿಗೆ ಮಾಡ್ಕೊತೀರಿ ನೋಡೋದು ನೀವು ಫಿಕ್ಸ್ ಮಾಡ ಅಂದ್ರೆ ನಾ ಇದನ್ನು ಕಟ್ ಹೊಡಕ್ಕೆ
ಗೋಧಿ ಬಿಡ್ಸಲ್ಲ ಪ್ಲಸ್ ಏನಂದ್ರೆ ಡೆಕೋರೇಷನ್ ಡಿಫ್ರೆಂಟ್ ಡಿಫ್ರೆಂಟ್ ರೂಮ್ ಕಟ್ ಮಾಡಿ ಯಾರು ಮಾಡ್ತಾರೆ ನೋಡಿ ಇದ್ರೊಳಗೆ ಅಲ್ರಿ ಮತ್ತೆ ಕಾರ್ಯಕ್ರಮ ಬೇರೆ ಅಡುಗೆ ಸಿಬ್ಬಂದಿ ತರಬೇತಿ ಐತಿ ನಾನು ನಂತರ ಫೋನ್ ಮಾಡ್ತೀನಿ ತೋರಿ ನಾನು ಅಲ್ಲೇ ಬಸ್ ಸ್ಟ್ಯಾಂಡ್ ಹಾಂ ಬರ್ತೀನಿ ನಾನು ಕನ್ಫ್ಯೂಸ್ ಆಗತ್ತಲ್ಲ ನೀಡೋದಕ್ಕೆ ಆಗಮಿಸಿದಂಥ ಮತ್ತು ಈ ಒಂದು ಕಾರ್ಯವನ್ನು ಇದೀಗ ತಾನೇ ನೆರವೇರಿಸಿದಂಥ ಈರುವರು ತೀರ್ಪುಗಾರರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ನಾವೀಗ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಈ ಶಾಲೆಯ ವಿದ್ಯಾರ್ಥಿಗಳು ನೆರವೇರಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾನಂದ ವಿಶಾಂದೇ ವಿಷ ಪಾರ್ವತಿ ಓಂ ಶಾಂತಿ ಶಾಂತಿ ಶಾಂತಿ. ಅನ್ನದಾತೌ ಸುಖಿನೋ ಭವಂತು ಮಾತಾ ಪಿತೃ ಭವಂತು. ಚಾಲನೆಯನ್ನು ನೀಡಿದ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತುರ್ನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಿಣಿಯವರಾದ ಶ್ರೀಮತಿ ಗುಡಿಗಿ ಮೇಡಮ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಶ್ರೀ BF ಮುನ್ನಳ್ಳಿ ಸರ್ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಶಾಲೆಯ ಈ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಪುಷ್ಪಾರ್ಪಣೆಯನ್ನು ನೀಡುವುದರ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ.
ಈ ಒಂದು ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ACDP ಅವರಾದ ಮಂಜುಳಾ ಮೇಡಮ್ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ BB ಜಾನ್ ಮೇಡಮ್ ಅವರು ಪುಷ್ಪಾರ್ಪಣೆಯನ್ನು ನೀಡೋದ್ರ ಮುಖಾಂತರ ಸ್ವಾಗತವನ್ನು ಕೋರ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ತುರ್ನೂರು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಹಾಗೂ ಆತ್ಮೀಯರಾದ ಶ್ರೀ ಜಿರಂಕಳಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ನಮ್ಮ ಈ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಪುಷ್ಪಾರ್ಪಣೆಯನ್ನು ನೀಡೋದ್ರ ಮುಖಾಂತರ ಸ್ವಾಗತವನ್ನು ಕೋರ್ಬೇಕಂತ ಹೇಳಿ ಅಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿ ಹರಿಜನ್ ಮೇಡಮ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಅನು ಮೇಡಮ್ ಅವರು ಪುಷ್ಪಾರ್ಪಣೆಯನ್ನು ನೀಡೋದ್ರ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಈ ಶಾಲೆಯ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಾ ಮೇಡಮ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಮಮತಾ ಮೇಡಮ್ ಅವರು ಪುಷ್ಪಾರ್ಪಣೆಯನ್ನು ನೀಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ಬೇಕಂತ ಹೇಳಿ ಅವರಿಗೆ ಕೇಳ್ಕೊತಾ ಇದ್ದೀನಿ. ಸ್ಪರ್ಧೆ ಆಗಿರ್ಬೋದು ಅಥವಾ ತರಬೇತಿ ಆಗಿರ್ಬೋದು, ಎರಡೂ ವಲಯದ ಎಲ್ಲ ಅಡುಗೆದಾರರು ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದೀರಿ. ತಮಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸ್ವಾಗತ ಭಾಷಣ ಮುಗಿಸ್ತೇನೆ. ಇವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಇವರಿಗೆ ಮಂಜುಳಾ ಮೇಡಮ್ ಅವರು ಪುಷ್ಪಾರ್ಪಣೆಯನ್ನ ನೀಡಬೇಕಂತ ಕೇಳ್ಕೊತೇನೆ. ಮಾಡ್ಕೊಂಡಿದ್ದ ಉದ್ದೇಶಿಸಿ ಅಕ್ಷರ ದಾಸೋಹಕ್ಕೆ ಸಹಾಯಕ ಶ್ರೀ BF ಮುನೋಳಿ ಸರ್ ಅವರು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತಾರೆ. ತುರ್ನೂರು ಗ್ರಾಮದ ಪ್ರಥಮ ಪ್ರಜೆಗಳಾದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಗುದ್ಗಿ ಮೇಡಮ್ರವರೇ, ಅದೇ ರೀತಿಯಾಗಿ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಮಂಜುಳಾ ಮೇಡಮ್ ಅವರೇ, ಹಾಗೂ ತುರ್ನೂರು ಮತ್ತು ರಾಮದುರ್ಗ ಕ್ಲಸ್ಟರಿನ ಹಾಗೂ ಹರ್ಜನ್ ಮೇಡಮ್ ಅವರೇ, ಮತ್ತು ಈ ಶಾಲೆಯ ಸಂಸ್ಥಾಪಕರಾದಂತಹ ಮಂಜುಳಾ ಮೇಡಮ್ ಅವರೇ, ಹಾಗೂ ತುರ್ನೂರು ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾದಂಥ ಜಿರಂಗು ಸರ್ ಅವರೇ, ಹಾಗೂ ಎಲ್ಲ ನನ್ನ ಅಡುಗೆ ತಾಯಂದರೆ ಮತ್ತು ಈ ಶಾಲೆಯ ಎಲ್ಲ ನನ್ನ ಶಿಕ್ಷಕ ಬಾಂಧವರೇ ಮತ್ತು ಮುದ್ದು ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುವುದರ ಜೊತೆಗೆ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಮತ್ತು ಅಡುಗೆ ಸಿಬ್ಬಂದಿಗೆ ಸ್ಪರ್ಧಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವುದು ಇದು 2ನೇ ವರ್ಷ. ತರಬೇತಿ ಕಾರ್ಯಕ್ರಮವನ್ನು ನಾವು ಪ್ರತಿ ತಿಂಗಳ ಮಾಡ್ತೀವಿ. ಶುಕ್ರವಾರ ಯೂಟ್ಯೂಬ್ದೊಳಗೆ ನೋಡ್ತೀವಿ, ಶನಿವಾರ ನಮ್ಮ ಕ್ಲಸ್ಟರ್ ವ್ಯಾಪ್ತಿಯೊಳಗೆ ಎಲ್ಲ CRPಗಳು ಪ್ರತಿ ಶನಿವಾರ ಮಾಡ್ತಾರೆ. ಅದೇ ರೀತಿಯಾಗಿ ಈಗಾಗಲೇ ಹೋದ ತಿಂಗಳದೊಳಗನ ಕೂಡ ನಾವು ನಮ್ಮ ತಾಲೂಕಾ ಪಂಚಾಯಿತಿ ಒಳಗೆ 8 ತಂಡಗಳಲ್ಲಿ 8 ಜನ CRP ಮಿತ್ರರು ತಮಗೆ ತರಬೇತಿಯನ್ನು ನೀಡಿದ್ದಾರೆ. ಈಗ ಮತ್ತೆ ಪುನಃ ನಾವು ತರಬೇತಿಯನ್ನು ಆಯೋಜನೆ ಮಾಡಿದ್ದೀವಿ. ಅಷ್ಟಲ್ಲದೆ ಒಂದು ಅಡುಗೆ ತಯಾರಿಕಾ ಸ್ಪರ್ಧೆಯನ್ನು ಕೂಡ ತಮಗೆ ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ. ನಮ್ಮಲ್ಲಿ ನಾವು ನೀವು ಈಗ ತಿಳ್ಕೊಳ್ತಿರ್ಬೋದು ಏನಂದ್ರೆ, ಪ್ರತಿ ದಿವಸ ಕರೀತಾರಪ್ಪ ನಮಗೆ ಬರೀ ಅದನ್ನೇ ಸ್ವಚ್ಛತೆಗೆ ಮಾಡು, ಆಹಾರ ಧಾನ್ಯಗಳನ್ನು ಸ್ವಚ್ಛಗೊಳಿಸು, ತರಕಾರಿಗಳನ್ನು ಸ್ವಚ್ಛಗೊಳಿಸು, ಶುಚಿ ರುಚಿಯಾಗಿ ಮಾಡು, ಸರಿಯಾದಂಥ ಶುಚಿಯಾದಂಥ ನೀರನ್ನು ಬಳಸಿ, ಇದನ್ನ ಹೇಳ್ತಾರಲ್ಲ ಹೊರತಾಗಿ ಮತ್ತೇನು ಹೇಳೋದಿಲ್ಲ ನಮಗಂತ ಹೇಳ್ತಿರ್ಬೋದು. ಆದ್ರೆ ನಾವು ಪ್ರತಿ ದಿವಸ ಕೂಡ ಹೊಸ ದಿನ ಆಗೋದ್ರಿಂದ ನಾವು ಪ್ರತಿ ದಿವಸ ಎಚ್ಚರಿಕೆಯಿಂದ ಸರಿಯಾದ ರೀತಿಯೊಳಗೆ ಶುಚಿ ರುಚಿಯಾಗಿ ಮಕ್ಕಳಿಗೆ ಅನ್ನ ಮತ್ತು ಸಾಂಬಾರು ಹಾಗೂ ಬಿಸಿ ಹಾಲು
ಮೊಟ್ಟೆ ಮತ್ತು ಶೇಂಗಾ ಚಿಕ್ಕಿ ಬಾಳೆಹಣ್ಣನ್ನು ನಾವು ನೀಡಬೇಕಾಗಿದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಅತಿ ಜಾಗರೂಕತೆಯಿಂದ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಅತ್ಯುನ್ನತ ಮಟ್ಟದಲ್ಲಿ ಅಡುಗೆಯನ್ನು ತಾವೆಲ್ಲರೂ ತಯಾರಿಸ್ತಾ ಇದ್ದೀರಿ. ಬಹಳಷ್ಟು ಜನ ಅಧಿಕಾರಿಗಳು ನಮ್ಮ ಶಾಲೆಗಳಿಗೆ ಹೋಗಿ ತಮ್ಮಲ್ಲಿ ತಯಾರಿಸಿರ್ತಕ್ಕಂಥ ಬಿಸಿ ಊಟವನ್ನು ರುಚಿ ನೋಡಿದಾರೆ. ರುಚಿ ನೋಡಿದ್ದಷ್ಟೇ ಅಲ್ಲ, ಯಾವ ಶಾಲೆಯೆಂದೂ ಸಹಿತ ನಮಗೆ ಈ ಶಾಲೆ ಒಳಗೆ ಆಹಾರ ಸರಿಯಾಗಿ ಏನಾಗ್ತಾ ಇಲ್ಲ, ರುಚಿ ಆಗ್ತಾ ಇಲ್ಲ ಅಥವಾ ವಿತರಣೆ ಆಗ್ತಾ ಇಲ್ಲ ಅಂತಕ್ಕಂಥ ಯಾವುದೇ ತಕರಾರು ತಂಟೆ ಇಲ್ಲ. ಆ ಕಾರಣಕ್ಕೆ ತಮಗೆಲ್ಲರಿಗೂ ಹಾಗೂ ಎಲ್ಲ ನಮ್ಮ ಮೇಲುಸ್ತುವಾರಿಯಾದಂತಹ ಮುಖ್ಯೋಪಾಧ್ಯಾಯರಿಗೂ ತಮಗೂ ಮತ್ತು ಎಲ್ಲ ನಮ್ಮ CRP ಮಿತ್ರರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಈಗಾಗಲೇ ಇಬ್ಬರು CRP ಮಿತ್ರರು ತಮಗೆ ಅಡುಗೆ ತಯಾರಿಕೆ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಆನಂತರ ದಾಸ್ತಾನು ಕೊಠಡಿ ನಿರ್ವಹಣೆ ಬಗ್ಗೆ ಎಲ್ಲದರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಏನು ಯಾವ ರೀತಿಯಾದಂಥ ರುಚಿಯಾದಂತಹ ಫಲಾವು ಮತ್ತು ಉಪ್ಪಿಟ್ಟು ಮತ್ತು ಅನ್ನ ಸಾಂಬಾರು ಮಾಡ್ಕೊಂಡು ಬಂದಿರಿ. ಇದೇ ರೀತಿಯಾದಂಥ ಅನ್ನ ಸಾಂಬಾರು ಆಗಿರ್ಬೋದು, ಫಲಾವ್ ಆಗಿರ್ಬೋದು, ನಮ್ಮ ಮೆನು ಏನದ ಆ ಮೆನು ಪ್ರಕಾರ ಶಾಲೆ ಒಳಗೂ ಸಹಿತ ಇರ್ತದ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಗೂ ಮತ್ತು ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ. ಇಲ್ಲಿವರೆಗೂ ನಮ್ಮನ್ನು ಉದ್ದೇಶಿಸಿ ಮಾರ್ಗದರ್ಶನ ಮಾಡಿದಂಥ ಅಕ್ಷರದಾಸೋಹ ಸಹಾಯಕ ನಿರ್ದೇಶಕರಾದ ಶ್ರೀ BF ಮುನವಳ್ಳಿ ಸರ್ ಅವರಿಗೆ ನಮ್ಮ 2 ಕ್ಲಸ್ಟರ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈಗ ಮುಂದಿನದಾಗಿ ಯಾವ ರೀತಿ ತಯಾರಿ ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಂಜುಳಾ ಮೇಡಮ್ ಅವರು ACDP ಅವರು 1-2 ಮಾತುಗಳನ್ನು ಹೇಳ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಅಡಿಗೆದಾರರಿಗೆ ಒಂದು ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀರಿ. ಇದು ಒಂದು ಒಳ್ಳೆಯ ಒಂದು ಹವ್ಯಾಸ, ಒಂದು ಸ್ಪರ್ಧೆ ಅಂತ ಹೇಳ್ಬೋದು. ಸ್ಪರ್ಧೆ ಅನ್ನೋದು ಕೇವಲ ಒಳ್ಳೆಯದನ್ನ ಹೊಗಳೋದು, ಕೆಟ್ಟದನ್ನ ತಗೊಳ್ಳೋದಂತಲ್ಲ. ನಿಮ್ಮಲ್ಲಿ ಇರತಕ್ಕಂಥ ಒಂದು ಕಲೆನ ಪ್ರೋತ್ಸಾಹದು. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಕಲೆ ಇರ್ತೈತಿ. ಹೌದಾ, ಒಬ್ಬರಲ್ಲಿ ಆಟ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇರ್ತೈತಿ, ಕೆಲವೊಬ್ಬರು ರಂಗೋಲಿ, ಕೆಲವೊಬ್ಬರು ಕಂಪ್ಯೂಟರ್ ಓದೋದ್ರಲ್ಲಿ, ಆಮೇಲೆ ಬರೆಯೋದ್ರಲ್ಲಿ. ಈಗ ನಿಮಗೆ ಅಡಿಗೆ ಅನ್ನೋದು ಒಂದು ಕಲೆ, ಅದು ಎಲ್ಲರಿಗೂ ಬರಂಗಿಲ್ಲ. ಉದಾಹರಣೆಗೆ ಒಂದು ಮನೆಯಲ್ಲಿ ಸಾಕಷ್ಟು ಸಾಮಗ್ರಿ ಇರ್ತವೆ, ಅಡಿಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ಇರ್ತವೆ, ಆದರೆ ಅಡಿಗೆ ಟೇಸ್ಟ್ ಆಗಿರಲ್ಲ. ಹೌದಲ್ರಿ? ಆಮೇಲೆ ಕೆಲವೊಂದು ಮನೆಯಲ್ಲಿ ಏನು ಸಾಮಗ್ರಿನೇ ಇರಲ್ಲ, ಅಲ್ಪ ಸ್ವಲ್ಪ ಇರ್ತೈತೆ, ಅದನ್ನ ಹಾಕಿ ಅವರು ಟೇಸ್ಟ್ ಆಗಿ ಮಾಡಿರ್ತಾರೆ. ಏನಪ್ಪ ಇದರಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ಅಡಿಗೆ ಮಾಡುವಾಗ ನಾವು ದೈಹಿಕವಾಗಿ ಮಾನಸಿಕವಾಗಿ ಅಡಿಗೆ ಕಡೆನೇ ಲಕ್ಷ್ಯ ಇರಬೇಕು. ಹೌದಲ್ಲ? ಅಂದಾಗ ಮಾತ್ರ ಅದು ಅಡಿಗೆ ರುಚಿ ಆಗ್ತೈತಿ. ನಾವು ಏನು ಮಾಡ್ತೀವಿ, ಅಡುಗೆ ಮಾಡ್ತಿರ್ತೇವೆ, ಬೆಳಿಗ್ಗೆ TV ನೋಡ್ತಿರ್ತೀವಿ, ಒಂದು ಕಡೆ ಒಗ್ಗರಣೆ ಹಾಕ್ತಿರ್ತೀವಿ, ಫೋನ್ನೇ ಮಾತಾಡ್ತಿರ್ತೀವಿ, ಈ ಕಡೆ ಪಲ್ಯ ಮಾಡ್ತಿರ್ತೀವಿ. ಈಗ ಮಾಡೋದ್ರಿಂದ ಅಡುಗೆಯಲ್ಲಿ ರುಚಿ ಬರೋದಿಲ್ಲ. ನಾವು ಯಾವುದೇ ಅಡುಗೆ ಮಾಡಲಿ, ಸ್ವಲ್ಪ ಆಗಲಿ, ದೊಡ್ಡದಾಗಲಿ ಅಥವಾ ಸಣ್ಣದಾಗಲಿ, ಯಾವುದನ್ನೇ ಮಾಡಿದ್ರು ಕೂಡ ನಾವು ದೈಹಿಕವಾಗಿ ಮಾನಸಿಕವಾಗಿ ನಾವು ಅಲ್ಲೇ ನಮ್ಮ ಮನಸ್ಸು ಇರಬೇಕು. ಅಂದಾಗ ಮಾತ್ರ ಅದು ಅಡುಗೆ ಶುಚಿಯಾಗಿರ್ತೈತಿ ಮತ್ತು ರುಚಿನೂ ಕೂಡ ಆಗಿರ್ತೈತಿ. ನಾವೆಲ್ಲ ಈಗ ಹೆಣ್ಮಕ್ಳಿದ್ದೀವಿ, ನಾವು ಅಡುಗೆ ಮಾಡುವಾಗ ಭಾಳಷ್ಟು ಜನ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ. ಭಾಳಷ್ಟು ಮಕ್ಕಳ ಒಂದು ಜೀವನ ನಿಮ್ಮ ಕಡೆ ಐತಿ. ಹೌದಲ್ರಿ? ತಂದೆ ತಾಯಿ ಮಧ್ಯಾಹ್ನದ ಊಟಕ್ಕಂತೆ ಈಗೆಲ್ಲ ಮಕ್ಕಳು ನಮ್ಮ ಶಾಲೆಯಲ್ಲಿ ಊಟ ಮಾಡೋದ್ರಿಂದ ಸಾಕಷ್ಟು ಮಕ್ಕಳ ಪ್ರಾಣನ ನಿಮ್ಮ ಕಡೆ ಐತಿ. ನೀವು ಏನು ಮಾಡಬೇಕು, ನಾನು ಅಡುಗೆದಾರು, ನಾನು ಬಿಸಿ ಊಟ ಅಡುಗೆದಾರು ಅಂತ ಒಂದು ತಲೆಗಿಟ್ಕೊಂಡು ಅಡುಗೆ ಮಾಡಕ್ಕೆ ಬರಬೇಡ್ರಿ. ನನ್ನ ಮಕ್ಕಳು ನನ್ನ ಶಾಲೆ ಅನ್ನೋ ನಿಮ್ಮ ಭಾವನೆ ಬರಬೇಕು. ಆ ರೀತಿಯಲ್ಲಿ ನೀವು ಅಡುಗೆ ಮಾಡಿದ್ರೆ ಖಂಡಿತ ನೀವು ಯಶಸ್ಸು ಕಾಣ್ತೀರಿ. ಆಮೇಲೆ ಅಡುಗೆ ಮಾಡೋ ಸ್ವಚ್ಛತೆನ ನೀವು ಕಾಪಾಡ್ಕೋಬೇಕು. ಆಮೇಲೆ ಪ್ರತಿನಿತ್ಯ ಸ್ನಾನ ಮಾಡೋದಾಗಲಿ, ತಲೆ ಬಸ್ಕೊಳ್ಳೋದಾಗಲಿ, ಅಥವಾ ಶುಚಿತ್ವ ಇರೋ ಹೊಸ ಬಟ್ಟೆ ಅಂತಲ್ಲ, ಶುಚಿಯಾಗಿರೋ ಬಟ್ಟೆನೇ ನೀವು ಹಾಕೊಂಡ್ಬರ್ಬೇಕು. ಪ್ರತಿನಿತ್ಯ ತೊಳೆದ ಬಟ್ಟೆನೇ ಹಾಕೊಂಡ್ಬರ್ಬೇಕು. ಆಮೇಲೆ ಸ್ವಚ್ಛವಾದ ನೀರನ್ನೇ ಉಪಯೋಗ ಮಾಡಬೇಕು. ಆಮೇಲೆ ರೇಷನ್ ಸಾಕಷ್ಟು ಇರುತ್ತೆ ಅಂದಾಗ ಮಾತ್ರ ನೀವೇನು ಅಡುಗೆ ಮಾಡಬೇಕು, ಬೇಗ ಮಾಡ್ಬೇಕನ್ನೋ ದೃಷ್ಟಿಲೇ ಮಾಡಬೇಡ್ರಿ. ಅದನ್ನ ಸ್ವಚ್ಛ ಮಾಡಿರಿ. ಯಾವುದೇ ಆಯ್ತು ಪೂರ್ವ ತಯಾರಿಗೆ ಕಾಳುಗಳನ್ನು ಸ್ವಚ್ಛತೆ ಮಾಡ್ಕೊಳ್ರಿ. ಅವನ್ನ ಸರಿಯಾಗಿ ಏನು ಯಾವ ಸಾಮಗ್ರಿಗಳನ್ನ ಹುರಿಬೇಕಾಗ್ತದೆ ಅವ್ನು ಹುರಿದೇ ಮಾಡ್ರಿ. ಅವಸರ ಐತಿ, ಸರ್ಗಳು ಅವಸರ ಮಾಡ್ತಾರ, ಹುಡುಗರು ಅವಸರ ಮಾಡ್ತಾರ ಅಂಥೇಳಿ ಹಸಿದನ್ನ ಹಾಕೋದು ಅಥವಾ ಕಾಯಿಪಲ್ಯ ತಂದಿರ್ತಾರೆ, ಅದನ್ನ ತೊಳಿಬೇಕು. ಒಂದಿಷ್ಟು ಜನ ಏನು ಮಾಡ್ತೀರಿ, ಏನು ಅರ್ಜೆಂಟ್ ಆಯಿತು ಅಂಥೇಳಿ ತಂದಿರ್ತಾರೆ, ಅದನ್ನ ಕ್ಲೀನ್ ಮಾಡೋದೇ ಇಲ್ಲ, ಹಾಕಿಬಿಡ್ತೀರಿ ತರಕಾರಿ. ಆ ಥರ ಹಾಕ್ಬಾರ್ದು. ಸ್ವಚ್ಛತೆಯಿಂದ ಅದನ್ನ ನೀವು ತೊಳಿಬೇಕು, ಆಮೇಲೆ ಕ್ಲೀನ್ ಮಾಡಬೇಕು. ಅದನ್ನು ಅಡುಗೆಗೆ ಬಳಸ್ರಿ. ಒಳ್ಳೆ ದೃಷ್ಟಿಕೋನ ಇಟ್ಕೊಂಡು ನೀವು ಅಡುಗೆ ಮಾಡಿ ಎಲ್ಲ ಮಕ್ಕಳಿಗೆ ಬಳಸ್ರಿ ಅಂತ ಹೇಳಿ ನೀವು ಕೂಡ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು.
ಹೌದಾ. ಆಮೇಲೆ ಹೆಲ್ತ್ ಸರಿ ಇದ್ದಾಗ ಕೂಡ ನೀವು ಅಡುಗೆ ಮಾಡ್ಬಾರ್ದು. ನಿಮ್ಮ ಪರವಾಗಿ ಬೇರೆ ಏನೋ ಅವಕಾಶ ಇರ್ತಂದ್ರೆ ಬೇರೆ ಮಾಡ್ತೀರಿ, ಅಥವಾ ನಿಮ್ಮ ಕೊಲೀಗ್ಸ್ ಇರ್ತಾರಲ್ಲ ಅವ್ರ ಕಡೆಯಿಂದ ಅಡುಗೆ ಮಾಡ್ತೀವಿ. ಆಮೇಲೆ ನಾವು ಹೆಣ್ಮಕ್ಳು ಇದ್ದೀವಿ, ಪಿರಿಯಡ್ ಟೈಮ್ ಅಂತ ಇರ್ತೈತೆ. ಆ ಟೈಮಲ್ಲಿ ಕೂಡ ನಾವು ಹೆಚ್ಚಿನ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಆಮೇಲೆ ಹೊರಗಡೆ ಹೋಗೋದಾಗಲಿ ಅಥವಾ ಪಿರಿಯಡ್ ಟೈಮಲ್ಲಿ ಕೂಡ ನಾವು ಪ್ರತಿಯೊಂದನ್ನು ಕೈಯನ್ನು ಸಾಬೂನು ಹಚ್ಚೆ ತೊಳ್ಕೊಬೇಕು. ಹಂಗೆ ಯಾರೂ ಅಡುಗೆ ಮಾಡಬೇಡ್ರಿ. ಇಷ್ಟು ಹೇಳಿ ನಾನು ಎರಡು ಮಾತುಗಳು ಅಡುಗೆ ಸಿಬ್ಬಂದಿಯವರಿಗೆ ಕಿವಿ ಮಾತುಗಳನ್ನು ಹೇಳಿದಂಥ ಮಂಜುಳಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಒಂದು ಅಡುಗೆ ಸ್ಪರ್ಧೆ ಒಂದು ಫಲಿತಾಂಶವನ್ನು ನಾವಿಲ್ಲಿ ಹೇಳ್ತಾ ಇದ್ದೇವೆ. ಸೊ ಏನಪ್ಪ ಅಂತಂದರೆ ಈಗ ನಮ್ಮದು ಫಲಿತಾಂಶ ಏನಾದರೂ ಇವತ್ತು ನೀವು ಸರಿಯಾಗಿ ಮಾಡಿರ್ಬೋದು ಅಥವಾ ನೆಕ್ಸ್ಟ್ ಡೇ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು. ಸೊ ಇವತ್ತು ಏನೈತಿ ಪ್ರೆಸೆಂಟ್ ಸಿಚುವೇಶನ್, ಇದನ್ನು ಇಟ್ಕೊಂಡು ನಾವು ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತೇಳಿ ಮೂರು ಜನ ಅಡುಗೆದಾರರಿಗೆ ನಾವು ತುರ್ನೂರು ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗುದಗಿ ಮೇಡಮ್ ಅವರೇ, CRP ಮಿತ್ರರೇ ಹಾಗೂ ಎಲ್ಲ ಅಡುಗೆ ಸಿಬ್ಬಂದಿಯವರೇ, ಸುಮಾರು ವರ್ಷಗಳಿಂದ ತಾವು ಈ ಕೆಲಸದಲ್ಲಿ ತೊಡಗಿಕೊಂಡಂಥವ್ರು ಬಹಳ ಜನ ಅದೇರಿ. 2003ರಲ್ಲಿ ಬಿಸಿ ಊಟ ಪ್ರಾರಂಭ ಆದಾಗಿನಿಂದ ಈ ಕೆಲಸವನ್ನ ನಿರ್ವಹಣೆ ಮಾಡ್ಕೊತ ಬಂದವರು ಬಹಳಷ್ಟು ಜನ ಅದೇರಿ. ಸಾಕಷ್ಟು ತರಬೇತಿಗಳು ಆಗ್ತಾವ. ಆದ್ರೆ ತರಬೇತಿಯಲ್ಲಿ ಹೇಳಿದಂಥ ವಿಚಾರಗಳನ್ನ ಎಲ್ಲರೂ ತಮ್ಮ ತಮ್ಮ ಶಾಲೆಗಳಲ್ಲಿ ಅವನ್ನ ಅನುಪಾಲನೆ ಮಾಡ್ರಿ ಅಂತ ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ತರಬೇತಿಯಲ್ಲಿ ಹೇಳ್ತಾರೆ ಬಿಡಪ್ಪ, ನಾವು ಯಥಾಸ್ಥಿತಿ ಇಲ್ಲೇ ಮುಂದುವರಿಯೋನು ಅನ್ನೋ ಮನಸ್ಥಿತಿ ಯಾರಿಗೂ ಬೇಡ. ದಯಮಾಡಿ ತರಬೇತಿಯಲ್ಲಿ ಹೇಳಬೇಕಾಗಿದ್ದು ಮುಖ್ಯವಾಗಿ ಮಕ್ಕಳ ಹಿತಾಸಕ್ತಿ. ಪ್ರಾರಂಭ ಆದಾಗಿನಿಂದ ಶಾಲೆಯಲ್ಲಿ ಹಾಜರಾತಿ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಕಾರಣ ಏನಪ್ಪ, ಪಾಲಕರು ನಿಶ್ಚಿಂತೆಯಾಗಿ ನಮ್ಮ ಮಕ್ಕಳ ಶಾಲೆಯಲ್ಲಿ ಊಟ ಮಾಡ್ತಾವು ಅನ್ನೋ ಒಂದು ಭರವಸೆಯನ್ನ ಇಟ್ಕೊಂಡು ಆ ಜವಾಬ್ದಾರಿಯನ್ನ ತಮ್ಮೆಲ್ಲರ ಮೇಲೆ, ನಮ್ಮ ಮಕ್ಕಳು ಹೊಟ್ಟೆತುಂಬ ಊಟ ಮಾಡ್ತಾವು ಅನ್ನೋ ಭರವಸೆಯನ್ನ ಇಟ್ಕೊಂಡು ನಮ್ಮ ಬಳಿಗೆ ಆ ಮಕ್ಕಳನ್ನ ಬಿಟ್ಟು ಹೋಗಿರ್ತಾರ. ಆ ಕಾರಣಕ್ಕಾಗಿ ಮಕ್ಕಳ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಈ ಎರಡೂ ತಮ್ಮ ಕೈಯಲ್ಲಿ ಐತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಗಲೇ ಮೇಡಮ್ ಅವ್ರು ಹೇಳಿದ್ರು, ಅಡಿಗೆ ಮಾಡಬೇಕಾದಾಗ ನಮ್ಮ ಮಾನಸಿಕ ಸ್ಥಿತಿ ಆ ರುಚಿಯ ಮೇಲೆ ಪರಿಣಾಮ ಬೀರ್ತೈತಿ ಅನ್ನತಕ್ಕಂಥದ್ದು. ಅದು ಶತಸತ್ಯ. ನಾವು ಮಾನಸಿಕವಾಗಿ ಸಂಪೂರ್ಣವಾಗಿ ಅಡಿಗೆ ಕಡೆ ನಮ್ಮನ್ನ ತೊಡಗಿಸಿಕೊಂಡ್ರೆ ರುಚಿ ಆಗೇ ಆಗ್ತದೆ. ಇನ್ನು ತಮಗೆಲ್ಲ ಈ ಅನುಭವ ಬಂದೈತಿ. ಪ್ರತಿ ದಿವಸ ಸಾಧ್ಯನೇ ಇಲ್ಲ. ಎಂದಾದ್ರೂ ಒಂದು ದಿನ ಆದ್ರೂ ವ್ಯತ್ಯಾಸ ಆಗ್ಲೇಬೇಕು. ದಿನಾನು ವ್ಯತ್ಯಾಸ ಆಗ್ತದೆ ಅಂತ ನಾ ಹೇಳುದಿಲ್ಲ. ಎಂದಾದ್ರೂ ಒಂದು ದಿನ ವ್ಯತ್ಯಾಸ ಆಗಿರ್ತದೆ. ಅದನ್ನ ಒಪ್ಕೊಳ್ಳೇಬೇಕು ನೀವು. ಇಲ್ಲ ಅಂದ್ರೆ ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ಅವತ್ತು ವ್ಯತ್ಯಾಸ ಆಗಕ್ಕೆ ಕಾರಣ ಏನು? ಒಗ್ಗರಣೆ ಹಾಕೋರ್ ಮಾನಸಿಕ ಸ್ಥಿತಿ. ಅವತ್ತು ಒಗ್ಗರಣೆ ಒಗ್ಯು ಪಾಳೆ ಯಾರು ಕರ್ತದಲ್ಲ ಅವ್ರ ಮನಸ್ಥಿತಿ ಚೆನ್ನಾಗಿ ಇತ್ತು, ಖುಷಿಯಿಂದ ಇದ್ರು, ಅವತ್ತು ಅಡಿಗೆ ರುಚಿ ಆಗಿರ್ತೈತಿ. ಎಂದ ಅಡಿಗೆ ಅವರ ಮನಸ್ಥಿತಿ ಯಾವ್ದ್ಯಾವ್ದೋ ಚಿಂತನೆಗಳು ವೇದನೆಗಳು ಕಾಡಾಕತ್ತಿದ್ದು ಅಂದ್ರೆ ಅವತ್ತು ರುಚಿಯಲ್ಲಿ ವ್ಯತ್ಯಾಸ ಆಗೇ ಆಗ್ತದೆ. ಇದು ಪ್ರತಿಯೊಬ್ಬರು ಮನೆಯೊಳಗೂ ಆಗ್ತಕ್ಕಂಥದ್ದು, ಮನೆಯೊಳಗ ಆಗೋದನ್ನ ಶಾಲೆಯೊಳಗೂ ಆಗ್ತಕ್ಕಂಥದ್ದು. ಒಗ್ಗರಣೆ ಒಗ್ಯು ಕೈಗಳು ಖುಷಿಯಿಂದ ಇದ್ದು ಅಂದ್ರೆ ಅವತ್ತು ತಾನ ಸಾಂಬಾರ ರುಚಿ ಆಗ್ತತಿ. ಆ ಕಾರಣಕ್ಕಾಗಿ ಒಂದೇ ಮಾತಿನಲ್ಲಿ ಹೇಳಿದ್ರು ಅವ್ರು, ಮಂಜುಳಾ ಮೇಡಮ್ ಅವರು, ಅದು ಶತಸತ್ಯ. ಆ ಕಾರಣಕ್ಕಾಗಿ ತಮ್ಮ ಸಮಸ್ಯೆಗಳು ಏನೇ ಇರಲಿ ಅವನ್ನೆಲ್ಲ ಬದಿಗಿಟ್ಟು ಶಾಲೆಗೆ ಬಂದಾಗ
ನಾವು ರುಚಿಯಾದ ಅಡಿಗೆಯನ್ನ ಮಾಡ್ಬೇಕು ಅನ್ನುವ ಮನಸ್ಥಿತಿ ಒಂದೇ ನಿಮ್ಮ ತಲೆಯೊಳಗೆ ಇರಲಿ ಅಂತ ಆಶಿಸಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಗಿಡಕ್ಕೆ ಆಗೋತ್ತಾಗಿದ್ರಲ್ಲ ಅಲ್ಲ ಅವರು ತಮ್ಮ ಅನುಭವಗಳನ್ನ ಯಾರಾದ್ರೂ ಅಡಿಗೆಯವರು ತಮ್ಮ ಅನುಭವಗಳನ್ನ ಅಥವಾ ತಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ, ಈಗ ಸಾಹೇಬ್ರದಾರ ಏನಾದ್ರು ಸಮಸ್ಯೆಗಳಿದ್ರೆ ಹೇಳ್ಕೋಬಹುದು. ಎಲ್ಲ ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಈ ಒಂದು ದಿನದ ಅಡುಗೆ ಸಿಬ್ಬಂದಿಗೆ ತರಬೇತಿ ಹಾಗೂ ಅಡುಗೆ ತಯಾರಿಕಾ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ರಾಮದುರ್ಗ ಮತ್ತು ತುರ್ನೂರು ವಲಯದ ಎರಡೂ ವಲಯಗಳಿಂದ ಎಲ್ಲ ಶಾಲೆಗಳಿಂದ ತಾವು ತಯಾರಿಸಿದಂತಹ ಶಾಲೆಯಲ್ಲಿ ಇವತ್ತೇನು ತಯಾರಿಸಿದ್ರಿ ಅದನ್ನೆಲ್ಲ ತೊಗೊಂಬಂದಿರಿ. ದಿನಾಲೂ ಇದ ರುಚಿ ಇದ್ರೆ ನಮಗೆ ಇನ್ನೂ ಖುಷಿ ಬಂದಾಗ. ಇವತ್ತು ಬಂದೀವಂತೇನು ಬೇಡ, ದಿನ ನೀವು ಇವತ್ತೇನು ತೊಗೊಂಬಂದಿರಲ್ಲ ದಿನಾಲೂ ನಿಮ್ಮ ಶಾಲೆಯೊಳಗೆ ಅದೇ ಒಂದು ರುಚಿಯನ್ನು ಇಟ್ಕೊಂಡು ಹೋಗ್ರಿ ಅಂತೇಳಿ ನಾವೆಲ್ಲರೂ ನಿಮ್ಮಲ್ಲಿ ಕೇಳ್ಕೊತೀವಿ. ಇಲ್ಲಿ ಏನಾಗಿ ಬಿಟ್ಟೈತಿ ಅಂತಂದ್ರೆ ಮಠ ಸರ್ ಅಷ್ಟ್ರಿಗೂ ಒಂದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ರೆ ಚಲೋ ಇರ್ತೇನೋ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ನಮಗೆ ಆರ್ಸೋ ಮುಂದೆ ಭಾಳ ಒಂದು ಕನ್ಫ್ಯೂಷನ್ ಆಗತ್ತಿ. ಎಲ್ಲರಿಗೂ ಟೇಸ್ಟ್ ಆಗ್ಬಿಟ್ಟೈತಿ. ಆಮೇಲೆ ಪದೇ ಪದೇ ತಿಂದು ನೋಡಿದ್ರು ನಮ್ಮ ಟೇಸ್ಟ್ ಒಂದು ತಿಂದ ತಕ್ಷಣ ಅದ್ರ ರುಚಿ ಅಲ್ಲಿ ಹೋಗಂತಲೇ ನಮ್ಗೆ ಹೋಗೇ ಬಿಡಕತ್ತ ಮತ್ತೆ ತಿನ್ಬೇಕಂತ ಅನ್ಸಕತ್ಬಿಟ್ಟೈತಿ. ಹಂಗಾಗ್ಬಿಟ್ಟೈತಿ. ಆದರೂ ಕೂಡ ನಾವು ಇಲ್ಲಿ ಬಂದಂಥವ್ರಿಗೆ ಎಲ್ಲರೂ ರುಚಿಯಾಗಿ ಮಾಡ್ಕೊಂಬಂದಿರಿ. ಅದರೊಳಗೆ ಯಾರಿಗೂ ನಮಗೆ ಡೌಟ್ ಇಲ್ಲ. ಕುಂತಂತವ್ರು ನಾವು ಅಷ್ಟರು ಎಷ್ಟು ಜನ ಅದೀವಲ್ಲ ಸ್ಟೇಜ್ ಮ್ಯಾಗ ಅಷ್ಟರು ತಿಂದೀವಿ, ಅಷ್ಟ್ರದ್ದು ಟೇಸ್ಟ್ ಆಗೈತಿ, ರುಚಿಕಟ್ಟಾಗಿ ಮಾಡ್ಕೊಂಬಂದಿರಿ. ಅದರಲ್ಲೇನೆ ಈಗ ರಾಮದುರ್ಗ ವಲಯದೊಳಗೆ 3 ಶಾಲೆಗಳಿಗೆ ಮತ್ತು ತುರ್ನೂರು ವಲಯದಲ್ಲಿ 3 ಶಾಲೆಗಳಿಗೆ ನಾವು ಬಹುಮಾನವನ್ನು ಕೊಡಬೇಕಾಗಿತ್ತು ಸ್ಪರ್ಧೆಯಲ್ಲಿ. ಮೊದಲನೇ ಬಹುಮಾನ, 2ನೇ ಬಹುಮಾನ ಮತ್ತು 3ನೇ ಬಹುಮಾನ. ಇಲ್ಲಿ ನಾನು ರಾಮದುರ್ಗ ವಲಯಕ್ಕೆ ಏನು ಮಾಡಿದ್ನಿ ಅಂತಂದ್ರೆ, ಶಾಲೆಯಲ್ಲಿ ಏನು ತಯಾರು ಮಾಡ್ತೀರಿ ದಿನಾಲು ಒಂದು ವಾರದೊಳಗೆ, ಉಪ್ಪಿಟ್ಟಾಗಿರ್ಬೋದು, ಅನ್ನ ಸಾಂಬಾರು ಮತ್ತು ಪಲಾವ್, ನೀವು ಯಾವುದಾದ್ರೂ ಒಂದು ಇವತ್ತು ಏನಿರ್ತದೆ ನಿಮ್ಮ ಮೆನು ಒಳಗೆ ಅದನ್ನು ನಿಮ್ಮ ಶಾಲೆಯಲ್ಲಿ ಏನಿರ್ತದೆ ಅದನ್ನು ತೊಗೊಂಬರ್ರಿ ಅಂತ ಹೇಳಿದ್ನಿ. ಅದರೊಳಗೆ ತೊಗೊಂಬಂದಂತ್ರೊಳಗೆ ಇಲ್ಲಿ 3ನೇ ಬಹುಮಾನವನ್ನು ಯಾರು ತೊಗೊಂಡಾರ ಅಂತಂದ್ರೆ LPS ವಿಠಲ್ಪೇಟ್ ಶಾಲೆಯ ಅಡುಗೆ ಸಿಬ್ಬಂದಿಯವರಿಗೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು, ಧನ್ಯವಾದಗಳು. ಈಗ 2ನೇ ಬಹುಮಾನವನ್ನು ವಿತರಣೆ ಮಾಡಿದಂತಹ ಗುರುಗಳಿಗೆ ಧನ್ಯವಾದಗಳು. ಗೆಸ್ ಮಾಡ್ರಿ ನೋಡಿ ಯಾರು ತಗೊಂಡಿರ್ಬೋದು? ನಾವು ಅಂತ ಹೇಳಿಲ್ಲ, ಉಳಿದವರೆಲ್ಲ ನಾ ತಗೊಂಡಿರ್ಬೋದು, ನಾ ತಗೊಂಡ್ರೆ ಒಣ್ಣ ಕೊಡೋದು ನಿಮ್ಗೆ ಗಪ್ಪ ಬರ್ತಿಲ್ಲ. ಹಂಗಲ್ಲ, ನಿನ್ ಕಾನ್ಫಿಡೆನ್ಸ್ ಐತಿಲ್ಲ ನಾನು ಬರ್ತೈತೆ ಅಂತೇಳಿ ನಾನು ತಗೊಂಡಿರ್ಬೋದ್ರಿ ಅಂತ ದೊಡ್ಡ ಕೈ ಅಂತ ಕೇಳಾಗತ್ತೆ. ಅವ್ರಿಬ್ರು ಪಾಡಿನ ಕೊಟ್ಟು ಬಿಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ. ಯಾಕಂದ್ರೆ ಎಲ್ಲರಿಗೂ ಪಲಾವ್ ಆಗ್ಬಿಟ್ಟೈತಿ, ನಮಗ್ ಟೇಸ್ಟ್ ಬಹಳ ಇದಾಗ್ಬಿಡ್ತು. ಆದ್ರೂ ಕೂಡ ಅದರಲ್ಲಿ ನಾವು 3 ಬಹುಮಾನಗಳನ್ನ ತೆಗೆದಿದ್ದೀವಿ. ಅದರಲ್ಲಿ ಪ್ರಥಮ ಒಂದು LPS ಸಿದ್ಧಲಿಂಗೇಶ್ವರ ನಗರ ಶಾಲೆಯವರು ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದರು. ಅವರು ಈ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಂತ ಹೇಳಿ ಅವರಲ್ಲಿ ಶಾಲೆ ಭಾಗ್ಯನಗರ್ ಶಾಲೆಯವರು ಪಡ್ಕೊಂಡಿದ್ದಾರೆ. ಆ ಶಾಲೆಯ ಅಡುಗೆ ಸಿಬ್ಬಂದಿಯವರು ಬಂದು ಈ ಪ್ರಶಸ್ತಿ ಪತ್ರವನ್ನು ಸ್ವೀಕಾರ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿದಂತ ಹಾಗೂ ಕೊಡಮಾಡಿದ ಮೇಡಮ್ ಅವರಿಗೆ ಧನ್ಯವಾದಗಳು. ತುರ್ನೂರ್ ತರ ಹೇಳ್ರಿ, ಯಾರು ಹೇಳ್ತೀರಿ? ಯಾರು ಹೇಳ್ರಿ ನಮ್ದ ಬಂದೈತ್ರಿ ಅಂತೇಳಿ ಕಾನ್ಫಿಡೆಂಟ್ ಆಗಿ ಹೇಳ್ರಿ. LPS ಕೊಳಚಿ ಶಾಲೆಯವರಿಗೆ ಪ್ರಥಮ ಬಹುಮಾನ ತಗೊಂಡಿದ್ದರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಕೊಳಚಿ ಶಾಲೆ
ಅನಂತ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ಇಲ್ಲಿ ಟೇಸ್ಟ್ ನೋಡಾಕತ್ತಿದ್ವಲ್ಲ, ಎಲ್ಲರಿಗೂ ಕನ್ಫ್ಯೂಸ್ ಆಯ್ತು. ಆ್ಯಕ್ಚುಲಿ ಏನಪ್ಪ ಅಂದ್ರೆ ಎಲ್ಲರೂ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಈ ರೀತಿ ಏನು ಮಾಡ್ಕೊಂಡ್ ಬಂದಿದ್ದಾರೆ, ಇದೆಲ್ಲ ಮಕ್ಕಳಿಗೂ ಡೈಲಿ ಇದೇ ತಗನ ಹೋಗ್ಬೇಕು. ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಮಕ್ಕಳಿಗೋಸ್ಕರನೇ ಇದು ಬಿಸಿ ಊಟ ಪ್ರಾರಂಭಿಸಿತ್ತು. ಮತ್ತಿನ್ನೊಂದು, ಮಕ್ಕಳಿಗೆ ಇಷ್ಟಿಷ್ಟೇ ಹಾಕಬೇಕು. ಒಂದೊಂದು ಮಗುಂದು ಏನಪ್ಪ ಅಂದ್ರೆ ಇಷ್ಟು ಗ್ರಾಮ್ ಬರ್ಬೇಕು ಅವ್ರಿಗೆ, ಅವ್ರ ದೇಹಕ್ಕೆ ಇಷ್ಟು ಗ್ರಾಮ್ ಕಾಳುಗಳು ಹೋಗ್ಬೇಕು, ವಿಟಮಿನ್ಸ್ ಹೋಗ್ಬೇಕು, ಮಿನರಲ್ಸ್ ಹೋಗ್ಬೇಕು ಅಂತೇಳಿನೇ ಗೌರ್ಮೆಂಟ್ ಅದೇನಪ್ಪ ಅಂದ್ರೆ ಒಂದು ಕಮಿಟಿಯನ್ನು ರಚಿಸಿ ಅದನ್ನೆಲ್ಲ ಡಿಸೈಡ್ ಮಾಡಿ ಕಳಿಸಿದ್ರು. ಆದರೆ ನಮ್ಮ ತಾಯಂದಿರು ನೀವೇನು ಮಾಡಬೇಕಪ್ಪ ಅಂತಂದರೆ ಅದು ಮಕ್ಕಳಿಗೆ ಹೋಗಿ ತಲುಪುವಂಗೆ ನೀವಿರ್ಬೇಕು. ಹೆಡ್ ಮಾಸ್ಟರ್ಗೆ ನೀವಾಗಲೇ ಹೇಳ್ಬೇಕು, ಹಾಂ ಸರಿ ನಮಗೆ ಇದು ಖಾಲಿ ಆಗೈತಿ, ಇದು ಬೇಕ್ರಿ, ಹಾಂ. ಯಾಕಂದ್ರೆ ಅವ್ರಿಗೆ ಶಾಂಕ್ಷನ್ ಆಗ್ತಾ ಇರ್ತದೆ ಮಕ್ಕಳಿಗೋಸ್ಕರ, ಮಕ್ಕಳಿಗೇನೆ ಶಾಂಕ್ಷನ್ ಆಗ್ತಾ ಇರೋದು, ಮಕ್ಕಳಿಗೇನೆ ಹೋಗಿ ಮುಟ್ಲಿ. ಯಾಕಂದ್ರೆ ನಮಗಾಯ್ತು ನಿಮಗಾಯ್ತು ಮಕ್ಕಳೇ ದೇವ್ರು. ನಾವೀಗ 2 ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಮಕ್ಕಳದ್ದನ್ನೇ ತಿಂತಾ ಇರೋದು ನಾವು, ಹೌದಾ? ಈಗ ನಾನೊಂದು ಸಾರಿ ನಡೆಸ್ತಾ ಇದ್ದೀನಿ ಅಂದ್ರೆ ನನ್ನ ಮಕ್ಕಳೇ ದೇವ್ರು. ಆ ಮಕ್ಕಳಿಗೆ ನಾವು ಎಷ್ಟು ಮಾಡಿದ್ರು ಕಮ್ಮಿನೇ. ಅದಕ್ಕೆ ನಮಗೆ ಏನು ಗೌರ್ಮೆಂಟ್ ನಾವು ಕೈಲಿಂದ ಹಾಕೋದು ಬೇಡ. ನಮಗೇನು ಗೌರ್ಮೆಂಟ್ ನಮಗೆ ಶಾಂಕ್ಷನ್ ಮಾಡ್ತಾ ಇದೆಯಲ್ಲ ಅದನ್ನೇ ನಾವು ಶುಚಿಕಟ್ಟಾಗಿ ಸ್ವಚ್ಛ ಆಗಿ ತಾಯಂದ್ರಿಗೆ ಡೈಲಿ ಏನಪ್ಪ ಹೆಡ್ ಮಾಸ್ಟರ್ ಪಾಪ ಗೋಳಾಡ್ತಾ ಇರ್ತಾರೆ, ಸ್ವಚ್ಛ ಮಾಡ್ರಿ ಅಂತೇಳಿ. ಅವ್ರ ಕಡೆಯಿಂದ ಹೇಳಿಸ್ಕೋಬೇಡ್ರಿ, ನೀವಾಗ್ಲೇ ಸ್ವಚ್ಛ ಮಾಡಿ. ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡ್ಬಿಟ್ರು ಅಂದ್ರೆ ಅಲ್ಲಿ ಏನೂ ಬರುವುದಿಲ್ಲ, ಅಲ್ಲಿ ನಿಮ್ಮ ಹೆಡ್ ಮಾಸ್ಟರ್ಗೆ ಹೇಳೋದು ಬರುವುದಿಲ್ಲ. ಸೊ ಈಗೇನು ಕಾಳುಗಳನ್ನೆಲ್ಲ ಹಾಕಿ ಮಾಡಿದಿರಲ್ಲ, ಇದು ಕಂಟಿನ್ಯೂ ಆಗಿ ಇದು ಪ್ರಥಮ, ದ್ವಿತೀಯ, ತೃತೀಯ ಇವೆಲ್ಲ ಸೈಡ್ ಏನಪ್ಪ ಒಂದು ಸ್ಪರ್ಧೆಯೊಳಗೆ ಎಲ್ಲರೂ ಭಾಗವಹಿಸಲೇಬೇಕು. ಅದ್ರೊಳಗೆ ನಾವು ಫಸ್ಟ್ ತೆಗಿಬೇಕು, ದ್ವಿತೀಯ ತೆಗಿಬೇಕು, ತೃತೀಯ ತೆಗಿಬೇಕು. ಅವರೇ ಚಲೋ ಮಾಡ್ಕೊಂಡ್ ಬಂದಿದ್ದಾರೆ, ನಾವು ಉಳಿದವ್ರು ಚಲೋ ಮಾಡ್ಕೊಂಡ್ ಬಂದಿಲ್ಲ ಅಲ್ಲ, ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರಾ. ನನಗೆ ಖುಷಿ ಆಯಿತು. ಎಲ್ಲರಿಗೂ ನಾನು 2 ಸಲ ತಿಂದು ಬಂದಿದ್ದೀನಿ. ಏನಪ್ಪ ಅಂದ್ರೆ ನಮಗೆ ಕನ್ಫ್ಯೂಸ್ ಆಯ್ತು ಆ್ಯಕ್ಚುಲಿ, ಯಾರು ಫಸ್ಟ್ ಕೊಡಬೇಕು, ಯಾರು ಸೆಕೆಂಡ್ ಕೊಡಬೇಕು. ಬೇಜಾರು ಮಾಡ್ಕೊಳ್ಬೇಡ್ರಿ. ಎಲ್ಲರೂ ಏನಪ್ಪ ತಾಯಂದಿರು ನೀಟಾಗಿ ಮಾಡ್ಕೊಂಡ್ ಬಂದಿದ್ದೀರಾ. ಇದನ್ನೇ ನಿಮ್ಮ ತರಗತಿಯಲ್ಲಿನೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಅಂತ ನಾನು 1-2 ಮಾತನ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ನಮಸ್ಕಾರಗಳು. ಈ ಅಡಿಗೆ ಕಾರ್ಯಕ್ರಮ ತರಬೇತಿಗೆ ಬಂದಂಥ ರಾಮದುರ್ಗ ಶಾಲೆಯ ಅಡಿಗೆಯವರಿಗೆ ಹಾಗೂ ತುರ್ನೂರು ಶಾಲೆಯ ಅಡಿಗೆಯವರಿಗೆ ಎಲ್ಲರೂ ಅಡಿಗೆನ ಚಲೋ ಮಾಡ್ಕೊಂಬಂದಿರಿ. ಆದ್ರೆ ಇದರಲ್ಲಿ ಏನು ಅನ್ನೋದು ಸ್ವಲ್ಪ ಖಾರ ಉಪ್ಪು ಅಷ್ಟ ನಾವು ನೋಡೋದು. ಎಲ್ಲರೂ ಚಲೋ ಮಾಡಿರಿ. ಅಡಿಗೆಗೆ ಯಾವತ್ತೂ ಹೆಸರಿಡಬಾರ್ದು ನಾವು. ಮತ್ತು ಖಾರ ಉಪ್ಪಿನೊಳಗೆ ಅಷ್ಟ ನಾವು ನೋಡ್ಬೇಕಾಕೈತಿ. ಅದನ್ನ ಸ್ವಲ್ಪ ಹೆಂಗೆ ಮಾಡ್ಯಾರ, ಬಾಯಿಗೆ ರುಚಿ ಕೊಡೋದ ಖಾರ ಉಪ್ಪು ಯಾವ್ದು ಇದು ಅನ್ಸೈತೆ ಅದನ್ನ ನೋಡಿ ಕೊಟ್ಟೇವಿ. ಯಾರು ತಪ್ಪು ತಿಳ್ಕೊಬೇಡ್ರಿ. ಮತ್ತು ಮಕ್ಕಳಿಗೆ ಇದೇ ರೀತಿ ನೀವು ಶಾಲೆ ಒಳಗೆ ಇದೇ ರೀತಿ ದಿನಾಲೂ ನೀವು ಸಾರಾಗಲಿ, ಪಲಾವ್ ಆಗಲಿ, ಉಪ್ಪಿಟ್ಟಾಗಲಿ ಈ ರೀತಿನ ಮಾಡಿಕೊಡ್ಬೇಕು ನೀವು ಮಕ್ಕಳಿಗೆ. ಯಾಕಂದ್ರೆ ಗೌರ್ಮೆಂಟ್ಲಿಂದ ಎಲ್ಲಾನು ಕಳಿಸಿರ್ತಾರೆ ಶಾಲೆಗೆ ದಿನಸಿನ. ಆದ್ರೆ ಅದರಲ್ಲಿ ಹೆಡ್ ಮಾಸ್ಟರ್ ಕೊಟ್ಟಂಥ ಬೇಳೆ ಆಗಲಿ, ಇವತ್ತಿಗೆ ಏನೋ ಒಂದು ತರಕಾರಿ ಆಗಲಿ, ಅದರಲ್ಲಿ ದಯವಿಟ್ಟು ನಿಮ್ಗೆ ನಾನು ಅಧ್ಯಕ್ಷರಾಗಿ ತುರ್ನೂರು ಪಂಚಾಯತಿ ಅಧ್ಯಕ್ಷ ನಾನು ಹೇಳೋದು, ದಯವಿಟ್ಟು ಯಾರು ಅವನ್ನ ಬೇಳೆ ಆಗಲಿ ಏನಾಗಲಿ ಕಟ್ ಮಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಹಾಕಿ ನೀರನ್ನ ಸಾರು ಮಾಡಿ ಅವ್ರಿಗೆ ಉಣಿಸ್ಬೇಡ್ರಿ. ಯಾಕಂದ್ರೆ ಅವರು ಅವ್ರಿಗೆ ಕೊಡೋದ್ರಾಗ ನಮ್ದೇನಿದು ಇರ್ತೈತಿ, ಮಕ್ಕಳದ ಅದು ಪಾಲ. ಅದನ್ನ ನಾವು ತಗೊಂಡು ಹೋಗೋದು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಎಷ್ಟೋ TV ಒಳಗೆ ತೋರಿಸ್ತಾರ, ಫೋನ್ ಒಳಗೆ ನೋಡ್ತೇವಿ. ಅವ್ರನ್ನ ಸಿಕ್ಕ್ರಂದ್ರ ಹಿಡಿದು ಯಾವ ರೀತಿ ಬಡಿತಾರ ಅನ್ನೋದು ಅದನ್ನ ನೋಡ್ಬೇಕು ನೀವು. ಹಂಗೆ ಮಾಡ್ಕೋಬೇಡ್ರಿ ದಯವಿಟ್ಟು. ಅವ್ರಿಗೆ ಹಾಕಿ ನಾವು ಶಬಾಷ್ ಅನ್ನಿಸ್ಕೋಬೇಕು. ಇದ ನಮ್ದು ಅಂದ್ರೆ ಮಕ್ಕಳ ಪಾಲನ ಮಕ್ಕಳಿಗೆ ಹಾಕ್ಬೇಕು. ನಮಗೇನು ಗೌರ್ಮೆಂಟ್ ನಮಗೆ ಪಗಾರ ಕೊಡ್ತಿರ್ತೈತಿ, ಅದನ್ನ ನೀವು ಅಷ್ಟ ಮಾಡ್ಬೇಕು. ಮತ್ತೊಂದು ಏನು ಅದ್ರ ಮೇಲೆ ಆಸೆ ಮಾಡಬೇಡ್ರಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ತುರ್ನೂರು ಪಂಚಾಯತಿಯ ಅಧ್ಯಕ್ಷಿಣಿಯವರಾದ ಶ್ರೀಮತಿ ಗುದಿಗೆ ಮೇಡಮ್ ಅವರಿಗೆ 2 ಕ್ಲಸ್ಟರ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಕರ್ತರಾದ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೂ ಕೂಡ ನಾನು ತುರ್ನೂರು ಹಾಗೂ ರಾಮದುರ್ಗ ಕ್ಲಸ್ಟರ್ಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ತುಂಬ ಯಶಸ್ವಿಯಾಗಿ ನಡೆಸಲು ನಮಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂಥ ನವೋದಯ ಹಿರಿಯ ಪ್ರಾಥಮಿಕ ಶಾಲೆ ರಾಮದುರ್ಗ್ನ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಾ ಮಠದವರಿಗೂ ಕೂಡ
ನಾನು ಎರಡೂ ಕ್ಲಸ್ಟರ್ಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎರಡೂ ವಲಯದ ಯಾವತ್ತು ಅಡಿಗೆದಾರರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ ಈ ಒಂದು ಕಾರ್ಯ